ಮಿಥುನ ರಾಶಿಯವರಿಗೆ ವಾರಾಹಿ ಅಮ್ಮನವರ ವಿಶೇಷ ರಹಸ್ಯ ಪ್ರಭಾವಾದಿ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಮಿಥುನ ರಾಶಿಯವರ ಮೇಲೆ ವಾರಾಹಿ ಅಮ್ಮನವರ ವಿಶೇಷ ರಹಸ್ಯ ಪ್ರಭಾವಗಳು. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣ ವಿಡಿಯೋನ ಶೇರ್ ಮಾಡಿಬಿಡಿ. ಯಾರು ಮಿಥುನ ರಾಶಿಯವ್ರನ್ನ ಗೊತ್ತಿಲ್ಲ, ಪ್ರತಿಯೊಬ್ಬ ಮಿಥುನ ರಾಶಿಯವ್ರಿಗೆ ಗೊತ್ತಾಗಲಿ. ವಾರಾಹಿ ಅಮ್ಮನವರ ಆರಾಧನೆ ಮಾಡಿದ್ರೆ ಅವರ ಏನು ಒಳ್ಳೆಯದಾಗುತ್ತೆ, ಅವರ ಯಾವ ಯಾವ ಸಮಸ್ಯೆಗಳು ಪರಿಹಾರವಾಗಲಿದೆ ಅನ್ನುವಂಥ ವಿಚಾರ ಅವ್ರಿಗೆ ಗೊತ್ತಾಗಬೇಕು. ನೀವು ನಮ್ಮ ಪೇಜನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ನೋಡಿದ್ರೆ ಬಟ್ ಇನ್ನೂ ಪೇಜ್ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡ್ಬೋದು, ನಾನು ಕಮೆಂಟ್ಸ್ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವಾರಾಹಿ ದೇವಿ ದುರ್ಗಾದೇವಿಯ ಒಂದು ಪರಿವಾರ ಸ್ವರೂಪದಲ್ಲಿದ್ದು ಶತ್ರು ನಿಗ್ರಹ ಮಾಡ್ತಕ್ಕಂಥದ್ದು, ದುಷ್ಟಶಕ್ತಿ ನಿವಾರಣೆ ಮಾಡ್ತಕ್ಕಂಥದ್ದು, ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಹಾಗೂ ರಕ್ಷಣೆಗೋಸ್ಕರ ಈ ದೇವಿಯನ್ನು ಜಾಸ್ತಿ ಆರಾಧನೆ ಮಾಡ್ತಕ್ಕಂಥದ್ದು ತಂತ್ರಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಅದರ ಬಗ್ಗೆ ಉಲ್ಲೇಖಗಳು ಬರ್ತದೆ. ಇನ್ನು ಮಿಥುನ ರಾಶಿಯವರ ವಿಚಾರ ತಗೊಂಡಾಗ ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಬುದ್ಧಿಶಕ್ತಿ, ಯುಕ್ತಿ, ರಕ್ಷಣಾ ಶಕ್ತಿ, ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಳಬೇಕು ಇದೆಲ್ಲದನ್ನು ಸಹ ಅಮ್ಮನವರು ವಾರಾಹಿ ಅಮ್ಮನವರಿಂದ ಕೊಡುತ್ತೆ. ನೋಡಿ, ಬಹಳ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ಬೇಕು ಅಂದರೆ ಮಿಥುನ ರಾಶಿಯವರು ಮಾತಿನ ಚಾತುರ್ಯ ಬಹಳ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಬಳಸ್ತಾರೆ. ಆದರೆ ಅದರಿಂದ ಏನಾಗ್ಬಿಡುತ್ತೆ ಅಂತಂದರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರಲ್ಲ ಮಿಥುನ ರಾಶಿಯವರೆಲ್ಲ ಸ್ಪರ್ಧೆಗಳು ಜಾಸ್ತಿ ಆಗಿಬಿಡ್ತಾರೆ. ಇವ್ನು ಭಾಳ ಬುದ್ಧಿವಂತ, ಇವ್ನು ಹೆಂಗಾರು ಮಾಡಿ ತುಳಿಬೇಕು ಅಂತೇಳಿ ಸ್ಪರ್ಧೆಗಳು ಬಿಡ್ತಾರೆ ನಿಮ್ಮೊಟ್ಟಿಗೆ. ಸೊ ಅವರೊಟ್ಟಿಗಿನ ಸ್ಪರ್ಧೆಗಳಲ್ಲಿ ನೀವು ಗೆಲ್ಲಬೇಕಲ್ಲ. ಆಮೇಲೆ ಗುಪ್ತವಾಗಿ ನಿಮ್ಮನ್ನು ವಿರೋಧಿಸ್ತಾರೆ, ನಿಮಗೆ ಗೊತ್ತಿರಲ್ಲ ನಿಮ್ಮ ವಿರೋಧಿಗಳು ಇವರಲ್ಲ ಅಂತ. ನಿಮ್ಮ ಜೊತೆಗಿರೋರು ನಿಮ್ಮ ವಿರೋಧಿಗಳು ನಿಮಗೆ ಗೊತ್ತಿರಲ್ಲ. ಸೊ ಆ ಗುಪ್ತ ವಿರೋಧಿಗಳ ನಿಯಂತ್ರಣ ಯಾರು ಮಾಡ್ತಾರೆ? ಸ್ನೇಹಿತರಂತೆ ಕಾಣುವಂತಹ ಶತ್ರುಗಳು. ನೋಡೋಕೆ ಸ್ನೇಹಿತರ ಥರ ಇರ್ತಾರೆ, ಆದರೆ ಅವ್ರು ಶತ್ರುಗಳಾಗಿರ್ತಾರೆ ಮಿಥುನ ರಾಶಿಯವರಿಗೆ. ಅವರಿಂದ ಹೇಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ತೀರಿ? ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವವರು, ಇವರ ಪ್ರಭಾವವನ್ನು ಕಡಿಮೆ ಆಗಲಿಕ್ಕೆ ಏನು ಮಾಡಬೇಕು? ವಾರಾಹಿ ಆರಾಧನೆ ಮಾಡಬೇಕು. ವಾರಾಹಿ ಅಮ್ಮನವರ ಆರಾಧನೆ ಮಿಥುನ ರಾಶಿಯವರು ಮಾಡಿದಾಗಲೇ ವಿಶೇಷವಾಗಿ ಇದು ಪ್ರಭಾವ ಈ ಥರದ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು. ಇನ್ನು ಈ ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಗ್ರಹ ಬಹಳ ವಿಶೇಷವಾಗಿ ವಾರಾಹಿ ಅಮ್ಮನವರ ಆರಾಧನೆಯಿಂದ ಬುಧನ ಒಂದು ಅದ್ಭುತವಾದಂತಹ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿನ ಪ್ರಭಾವ ಜಾಸ್ತಿ ಆಗುತ್ತೆ. ಅಂದರೆ ಮಾತಿನಲ್ಲಿ ತೂಕ ಬೇಕಲ್ಲ. ಅವ್ರು ಹೇಳಿದ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಬಿಡ್ರಿ ಅಂತ ನಿಮ್ಮ ಮಾತಿಗೆ ತೂಕ ಇಲ್ದಂಗೆ ಮಾಡಾಕ್ಬಿಟ್ರೆ ಹೆಂಗೆ? ನೀವು ಹೇಳಿದ್ದೀರಾ ಅಂದಮೇಲೆ ಅದಕ್ಕೊಂದು ತೂಕ ಬರಬೇಕಲ್ವಾ? ಸೊ ಅದರಿಂದ ನಿಮ್ಮ ಮಾತಿನ ಪ್ರಭಾವ ಜಾಸ್ತಿ ಮಾಡುತ್ತೆ, ನಿಮ್ಮ ಮಾತಿಗೊಂದು ತೂಕ ಬರುವಂತೆ ಮಾಡುತ್ತೆ. ಚರ್ಚೆ ಇರಬಹುದು, ವ್ಯವಹಾರ ಇರಬಹುದು, ಕಾನೂನು ವಿಚಾರಗಳಿರಬಹುದು, ಇದರಲ್ಲಿ ನಿಮಗೆ ಜಯವನ್ನು ಕೊಡ್ತಕ್ಕಂಥದ್ದು ವಾರಾಹಿ ಅಮ್ಮನವರಾಗಿರುತ್ತೆ. ನಿಮ್ಮ ತೀರ್ಮಾನ ತೆಗೆದುಕೊಳ್ಳುವ ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿಯನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ವಾರಾಹಿ ಅಮ್ಮನವರ ರಹಸ್ಯ ಪ್ರಭಾವ ಮಿಥುನ ರಾಶಿಯವರಿಗೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಬೇಕು ಅಂತಂದರೆ, ವ್ಯವಹಾರಗಳಲ್ಲಿ ಜಯ ಸಿಗಬೇಕು ಅಂತಂದರೆ ಮಿಥುನ ರಾಶಿಯವರ ವ್ಯಾಪಾರ, ಕಮ್ಯುನಿಕೇಷನ್ನು, ಮಾಧ್ಯಮ, ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚು ಕಾಣೋರೇ ನಿಮಗೆ ಮಿಥುನ ರಾಶಿಯವರಾಗಿರ್ತಾರೆ. ಹೀಗಿರಬೇಕಾದ್ರೆ ಇದೆಲ್ಲ ಒಂಥರ ಸ್ಪರ್ಧಾತ್ಮಕ ಜಗತ್ತು. ಈ ಎಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮಗೆ ಜಯ ಬೇಕು, ಸ್ಪರ್ಧೆಗಳಲ್ಲಿ ಜಯ ಬೇಕು, ಹೊಸ ವ್ಯವಹಾರದ ಅವಕಾಶಗಳು ನಿಮಗೆ ಬೇಕು. ತುಂಬ ಜನ ಇದ್ದಾರೆ ನಿಮ್ಮದೇ ಕೆಲಸಗಳು ಮಾಡೋವಂಥವ್ರು, ನಿಮ್ಮ ಥರದ್ದವರೇ. ಬಟ್ ಅವರೆಲ್ಲರ ನಡುವೆ ನಿಮ್ಮನ್ನೇ ಆರಿಸಿಕೊಂಡು ನಿಮಗೆ ಅವಕಾಶಗಳು ಸಿಗಬೇಕು. ವಾರಾಹಿ ಆರಾಧನೆ ಆಗಬೇಕು, ಒಂದು ಬೆಳವಣಿಗೆ ಆಗಬೇಕು. ಉದ್ಯೋಗದಲ್ಲಿರಬಹುದು, ವ್ಯವಹಾರಗಳಿರ್ಬೋದು, ವ್ಯಾಪಾರ ಇರಬಹುದು, ಒಂದು ಬೆಳವಣಿಗೆ ಆಗಬೇಕು ಜೀವನದಲ್ಲಿ ಅಂತಂದರೆ ವಾರಾಹಿ ಅಮ್ಮನವರು ಬೇಕು ಮಿಥುನ ರಾಶಿಯವರಿಗೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜೀಸ್ ಅಂತೀವಲ್ಲ, ಅದರಿಂದಾಗಿ ಕೆಲಸಗಳಲ್ಲಿ ತುಂಬ ಅಡ್ಡಿ ಆಗ್ಬಿಡುತ್ತೆ ಮಿಥುನ ರಾಶಿಯವರಿಗೆ. ಇಲ್ಲೇನಾಗುತ್ತೆ, ವಾರಾಹಿ ಅಮ್ಮನವರ ಆರಾಧನೆಯಿಂದ ಮೊಟ್ಟ ಮೊದಲನೇದಾಗಿ ದೃಷ್ಟಿ ದೋಷ ಕಡಿಮೆ ಆಗುತ್ತೆ ಮಿಥುನ ರಾಶಿಯವರಿಗೆ. ದುಷ್ಟ ಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ. ಜೀವನದಲ್ಲಿ ಜೀವನದಲ್ಲೊಂದು ರಕ್ಷಣೆ ಅನ್ನುವಂಥದ್ದು ಸಿಗ್ತದೆ. ಅದು ವಾರಾಹಿ ಅಮ್ಮನವರು ಮಿಥುನ ರಾಶಿಯವರಿಗೆ ಕೊಡ್ತಕ್ಕಂಥದ್ದು. ಇನ್ನು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ಮಿಥುನ ರಾಶಿಯವರು ಕೆಲವೊಮ್ಮೆ ತೀರ್ಮಾನ ತೆಗೆದುಕೊಳ್ಳೋ ವಿಚಾರಗಳು ಬಂದಾಗ ಗೊಂದಲಕ್ಕೆ ಸಿಗಾಕೊಂಡ್ಬಿಡ್ತೀರ ನೀವು, ಕನ್ಫ್ಯೂಷನ್ಗೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಗುರುಳೆ, ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ ಅಂತ. ಸೊ ಆ ಗೊಂದಲದಿಂದ ನಿಮ್ಮ ಹೊರಗೆ ತರಬೇಕು ಅಂತಂದರೆ ವಾರಾಹಿ ಅಮ್ಮನವರು
ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ವಾರಾಹಿ ನಿಮಗೆ ಕೊಡ್ತದೆ. ಅಮ್ಮನವರು ಮನಸ್ಸಿನ ಗೊಂದಲಗಳನ್ನು ಕಡಿಮೆ ಮಾಡುತ್ತೆ ವಾರಾಹಿ ಅಮ್ಮನವರ ಆರಾಧನೆ. ಆತ್ಮವಿಶ್ವಾಸ ಜಾಸ್ತಿ ಮಾಡುತ್ತೆ ಮಿಥುನ ರಾಶಿಯಲ್ಲಿ ವಾರಾಹಿ ಅಮ್ಮನವರ ಆರಾಧನೆ. ಇನ್ನು ಕುಟುಂಬದಲ್ಲಾಗಿರಬಹುದು, ಸಮಾಜದಲ್ಲಾಗಿರಬಹುದು, ಗೌರವವನ್ನು ಕೊಡ್ತಕ್ಕಂಥದ್ದು, ಅದನ್ನು ಗೌರವವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ಮಿಥುನ ರಾಶಿಯವರಿಗೆ ನೀವು ಏನೋ ಗುರುಳೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನಂಗಾಗಿದೆ, ಮನೆಯಲ್ಲೇ ನನಗೆ ಯಾರೂ ಮರ್ಯಾದೆ ಕೊಡಲ್ಲ, ನನ್ನ ಮನೆಯಲ್ಲೇ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ, ಮನೆಯಲ್ಲೇ ನನ್ನ ಕಾಲು ಕಸ ಥರ ನೋಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸು ನನ್ನ ಸ್ನೇಹಿತರು ನನ್ನನ್ನು ಕಾಲು ಕಸ ಥರ ನೋಡ್ತಾರೆ, ನನಗೇನು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಬರಬೇಕು, ನಿಮಗೆ ಮೌಲ್ಯ ವೃದ್ಧಿ ಆಗಬೇಕು ನಿಮಗೆ ಮಿಥುನ ರಾಶಿಯವರಿಗೆ ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆ ಬಹಳ ಮುಖ್ಯ. ಕುಟುಂಬದಲ್ಲಿ ಶಾಂತಿ ಮತ್ತು ಗೌರವ ವೃದ್ಧಿಯಾಗಬೇಕು ಅಂತಂದರೆ ನಿಮಗೆ ವಾರಾಹಿ ಅಮ್ಮನವರ ಆರಾಧನೆ ಮುಖ್ಯ. ನಿಮ್ಮ ಪ್ರಭಾವ ವಿಸ್ತಾರ ಆಗಬೇಕು, ನೀವು ಹೇಳಿದ್ದೀರಾ ಅಂದರೆ ಸಾಕು, ನೀವು ಬರ್ತೀರಾ ಅಂದರೆ ಸಾಕು, ಆ ನಿಮ್ಮ ಪ್ರಭಾವ ಅದ್ಭುತವಾಗಿ ವಿಸ್ತಾರ ಆಗಬೇಕು ಅಂತಂದರೆ ವಾರಾಹಿ ಅಮ್ಮನವರ ಒಂದು ಆರಾಧನೆ. ಇಂತಹ ಒಂದು ಅತ್ಯದ್ಭುತ ವಾರಾಹಿ ಅಮ್ಮನವರ ಮಂತ್ರ ಈ ವಿಡಿಯೋ ಎಂಡಲ್ಲಿ ನಾನು ಕೊಡ್ತೇನೆ. ಆ ಮಂತ್ರವನ್ನು ಕಡ್ಡಾಯವಾಗಿ ಮಂಗಳವಾರಗಳಲ್ಲಿ ನೆನಪಿಟ್ಕೊಳ್ಳಿ. ಮಂಗಳವಾರಗಳಲ್ಲಿ ಮಿಥುನ ರಾಶಿಯವರು ಈ ಒಂದು ವಿಶೇಷವಾದ ವಾರಾಹಿ ಅಮ್ಮನವರ ಮಂತ್ರವನ್ನು ರಾತ್ರಿ ನಿಶೀಥ ಅಂತಾರೆ, ರಾತ್ರಿ ಕಾಲದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ವಿಶೇಷವಾಗಿ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ಅದ್ಭುತವಾದಂತಹ ಪರಿಹಾರ. ಕೇಳ್ತಾ 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 ನಿಮಗೆ ಅದ್ಭುತವಾದ ಶಕ್ತಿ ಪ್ರವಹನೆ ಆಗುತ್ತೆ, ಅತ್ಯದ್ಭುತವಾಗಿ ನಿಮಗೆ ಕೆಲಸ ಮಾಡ್ತದೆ. ಒಂದು ಅಶ್ವತ್ಥ ಮರದ ಎಲೆಯಲ್ಲಿ ನೀವೊಂದು ತಾಮ್ರದ ಕಾಯಿನ್ ಇಟ್ಕೊಂಡು ಅದಕ್ಕೆ ಕುಂಕುಮದಲ್ಲಿ ವಾರಾಹಿ ಅಮ್ಮನವರ ಈ ಒಂದು ಮಂತ್ರವನ್ನು ಕೇಳ್ತಾ ಕೇಳ್ತಾ 108 ಬಾರಿ ಕೇಳಿ 108 ಬಾರಿ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ಡೈಲಿ ನೀವು ಕೆಲಸಕ್ಕೆಲ್ಲ ಹೋಗಬೇಕಾದ್ರೆ, ಬಿಸ್ನೆಸ್ಗೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋದರೂ ಕೂಡ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರೋದಿಲ್ಲ. ಇಲ್ಲ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ವಾರಾಹಿದು ಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಅದ್ಭುತವಾದ ಪರಿಹಾರ ಇದೆ, ನಾವು ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನ ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ, ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ, ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳ ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಗಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಗಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಗಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರೋಮವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದನ್ನು ಸಹ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ
ಹೋಮಗಳನ್ನು ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.